ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಚಾರಿತ್ರ್ಯ ವಧೆ ಮಾಡುವುದು ಭಾರತೀಯ ಜನತಾ ಪಕ್ಷಕ್ಕೆ, ಆರ್ಎಸ್ಎಸ್ಗೆ ಹಾಗೂ ಹಿಂದುತ್ವದ ಅಂಧ ಭಕ್ತರಿಗೆ ಒಂದು ಗೀಳಾಗಿಬಿಟ್ಟಿದೆ. ನೆಹರು ಅವರ ಚಾರಿತ್ರ್ಯ ವಧೆ ಮಾಡುವ ಅವರ ಈ ಹಪಹಪಿಯಲ್ಲಿ ಅವರು ಸುಳ್ಳುಗಳ ಸರಮಾಲೆಯನ್ನು ಬಿಚ್ಚುತ್ತಿದ್ದು, ಮುಂಡಕ ಉಪನಿಷತ್ತಿನಲ್ಲಿ ಹೇಳಲಾಗಿರುವ ನಮ್ಮ ದೇಶದ ಧ್ಯೇಯ ವಾಕ್ಯ ಸತ್ಯಮೇವ ಜಯತೆ ಗಾಯಗೊಂಡಿದೆ. ಇವರ ಒಂದು ಸುಳ್ಳು, ನೆಹರು ಅವರು ತಮಗೆ ತಾವೇ ಭಾರತ ರತ್ನ ಪದವಿಯನ್ನು ಕೊಟ್ಟುಕೊಂಡರು ಎನ್ನುವುದು. ಸುಳ್ಳು ಹೇಳುವ ಇಂತಹ ಅಂಧ ಭಕ್ತರಲ್ಲಿ ಮೊದಲ ಸ್ಥಾನ ಭಾರತೀಯ ಜನತಾ ಪಕ್ಷದ ವಕ್ತಾರ ಸುಧಾಂಶು ತ್ರಿವೇದಿಯವರಿಗೂ, ಎರಡನೆಯ ಸ್ಥಾನ ಅಡ್ಡಂಡ ಕಾರ್ಯಪ್ಪನವರಿಗೂ ದೊರಕಬೇಕು. ಇವರಿಬ್ಬರೂ ಹೇಳುವುದನ್ನು ಕೇಳೋಣವೇ? उन्होंने अपनी सरकार से खुद को भारत रत्न ले लिया. उन्होंने अपनी सरकार से खुद को भारत रत्न ले लिया. उन्होंने अपनी सरकार से खुद को भारत रत्न ले लिया. ಮೊದಲ ಸಚಿವ ಸಂಪುಟದಲ್ಲಿ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ತೀರ್ಮಾನ ಆಯಿತು. ಯಾರಿಗೆ ಕೊಡಬೇಕು ಈ ಪ್ರಶ್ನೆ ಇದ್ದಾಗ ನನ್ನ ಸಚಿವ ಸಂಪುಟ ಸಚಿವರು ಇದನ್ನು ಜವಾಹರ್ಲಾಲ್ ನೆಹರುಗೆ ಬಿಟ್ಟು ಬಿಡೋಣ ಎಂದರು. ನಾನು ನನ್ನ ಹೆಸರನ್ನೇ ಸೂಚಿಸಿಕೊಂಡೆ. ಇದು ನೆಹರು ಹೇಳೋ ಮಾತು. ಮೊದಲ ಸಚಿವ ಸಂಪುಟದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಎನ್ನುವುದು ನಿರ್ಧರಿಸಲಾಯಿತು. ಆದರೆ ಯಾರಿಗೆ ಕೊಡಬೇಕು ಎಂಬ ಪ್ರಶ್ನೆ ಬಂದಾಗ ಜವಾಹರಲಾಲ್ ನೆಹರು ಅವರಿಗೆ ಬಿಟ್ಟು ಕೊಡಬೇಕು ಎಂದು ಸಚಿವ ಸಂಪುಟ ನಿರ್ಧರಿಸಿತು ಎನ್ನುತ್ತೀರಿ. ಈ ಮೊದಲ ಸಚಿವ ಸಂಪುಟ ಅಂದರೆ ಯಾವುದು? ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನಡೆದ ಮೊದಲ ಸಚಿವ ಸಂಪುಟವೇ? ಭಾರತ ಗಣರಾಜ್ಯವಾದ ನಂತರ ನಡೆದ ಮೊದಲ ಸಚಿವ ಸಂಪುಟವೇ? ಯಾವ ಮೊದಲ ಸಚಿವ ಸಂಪುಟ? ಇದನ್ನು ಖಚಿತವಾಗಿ ಕಾರ್ಯಪ್ಪನವರು ಹೇಳುವುದಿಲ್ಲ. ಸಚಿವ ಸಂಪುಟ ಹಾಗೆ ನಿರ್ಧರಿಸಿದ್ದರೆ ಸಚಿವ ಸಂಪುಟದ ನಡಾವಳಿಗಳನ್ನು ಓದಿದ್ದೀರಾ, ನೋಡಿದ್ದೀರಾ? ಭಾರತ ರತ್ನ ಪ್ರಶಸ್ತಿಯನ್ನು ಕೊಡುವ ಬಗ್ಗೆ ನಮ್ಮ ರಾಷ್ಟ್ರಪತಿಗಳು ಕೆಲವೊಂದು ನಿಯಮಗಳನ್ನು ಜಾರಿಗೊಳಿಸಿದ್ದಾರೆ. ಅಡ್ಡಂಡ ಅವರೇ, ಆ ನಿಯಮಗಳನ್ನು ಓದಿದ್ದೀರಾ? ಅದರಲ್ಲಿ ಪ್ರಧಾನಮಂತ್ರಿಗಳು ಶಿಫಾರಸು ಮಾಡಿದವರಿಗೇ ಭಾರತ ರತ್ನ ಕೊಡಬೇಕು ಎಂದು ಇದೆಯಾ? ಭಾರತ ರತ್ನ ಪ್ರಶಸ್ತಿ ನೀಡುವುದನ್ನು 1954ರಲ್ಲಿ ಪ್ರಾರಂಭಿಸಲಾಯಿತು. ಈ ಬಗ್ಗೆ ಅದೇ ವರ್ಷ ರಾಷ್ಟ್ರಪತಿಗಳು ನಿಯಮಗಳನ್ನೂ ಜಾರಿಗೊಳಿಸಿದ್ದರು. ಈ ನಿಯಮಗಳಲ್ಲಿ ಪ್ರಧಾನಮಂತ್ರಿಗಳ ಸಲಹೆಯ ಮೇರೆಗೆ ಪ್ರಶಸ್ತಿ ಕೊಡಬೇಕು ಎಂಬ ನಿಬಂಧನೆ ಇಲ್ಲ. ಆದರೂ ಕೂಡ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯ ಸಲಹೆಯನ್ನು ಕೇಳಿ ನಿರ್ಧಾರ ಕೈಗೊಳ್ಳುತ್ತಿದ್ದರು. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆಯುವ ಆಸೆ ನೆಹರು ಅವರಿಗೆ ಇದ್ದಿದ್ದರೆ 1954ರಲ್ಲಿಯೇ ಅವರು ಭಾರತದ ಮೊದಲ ಪ್ರಧಾನಿಯಾಗಿದ್ದ ನೆಹರು ಅವರು ಭಾರತದ ಮೊದಲ ಭಾರತ ರತ್ನ ಪ್ರಶಸ್ತಿಯನ್ನೂ ಪಡೆಯಬಹುದಿತ್ತು. ಆದರೆ 1954ರಲ್ಲಿ ನೆಹರು ಅವರ ಸಲಹೆಯ ಮೇರೆಗೆ ಮೊದಲಿಗೆ ಚಕ್ರವರ್ತಿ ರಾಜಗೋಪಾಲಾಚಾರಿ, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಹಾಗೂ ವಿಜ್ಞಾನಿ ಸರ್ ಸಿ.ವಿ. ರಾಮನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಯಿತು. ನೆಹರು ಅವರು ರಷ್ಯಾದ ಪ್ರವಾಸದಲ್ಲಿದ್ದಾಗ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ನೆಹರು ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲು ನಿರ್ಧರಿಸಿದರು. ಆದುದರಿಂದಲೇ ನೆಹರು ಭಾರತಕ್ಕೆ ಮರಳಿದಾಗ ಶಿಷ್ಟಾಚಾರವನ್ನು ಉಲ್ಲಂಘಿಸಿ ರಾಷ್ಟ್ರಪತಿಗಳು ನೆಹರು ಅವರನ್ನು ವಿಮಾನ ನಿಲ್ದಾಣಕ್ಕೆ ಹೋಗಿ ಸ್ವಾಗತಿಸಿದರು. ಆದರೆ ನಿರ್ಧಾರವನ್ನು ಗೌಪ್ಯವಾಗಿಡಲಾಗಿತ್ತು. ಮಾರನೆಯ ದಿನ ರಾಷ್ಟ್ರಪತಿ ಭವನದಲ್ಲಿ ಏರ್ಪಡಿಸಲಾಗಿದ್ದ ಭೋಜನಕೂಟದಲ್ಲಿ ರಾಷ್ಟ್ರಪತಿಗಳು ತಮ್ಮ ನಿರ್ಧಾರವನ್ನು ಬಹಿರಂಗಪಡಿಸಿದರು. ತಮ್ಮ ನಿರ್ಧಾರ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಎನಿಸಬಹುದು ಎಂದೂ ಅವರು ಹೇಳಿದರು. ಇದೆಲ್ಲ ಅಂದಿನ ಪತ್ರಿಕೆಗಳಲ್ಲಿ ವರದಿಯಾಗಿತ್ತು. ಹಲವು ಪತ್ರಿಕೆಗಳ ತುಣುಕುಗಳನ್ನು ಇಲ್ಲಿ ತೋರಿಸುತ್ತಿದ್ದೇನೆ. ಜಾಲತಾಣದಲ್ಲಿ ಓದಿಕೊಳ್ಳಿ ಅಡ್ಡಂಡ ಅವರೇ. The award was kept a closely guarded secret until the banquet. In fact, the president himself confessed that he had acted unconstitutionally
as he had decided to confer the honor without any recommendations or advice from my Prime Minister or the Cabinet. ಪ್ರಶಸ್ತಿಯನ್ನು ಔತಣಕೂಟದವರೆಗೂ ಅತ್ಯಂತ ರಹಸ್ಯವಾಗಿಡಲಾಗಿತ್ತು. ವಾಸ್ತವವಾಗಿ ರಾಷ್ಟ್ರಪತಿಗಳೇ ಸ್ವತಃ ನನ್ನ ಪ್ರಧಾನಮಂತ್ರಿಯಿಂದ ಅಥವಾ ಸಚಿವ ಸಂಪುಟದಿಂದ ಯಾವುದೇ ಶಿಫಾರಸು ಅಥವಾ ಸಲಹೆ ಇಲ್ಲದೆ ಗೌರವವನ್ನು ನೀಡಲು ನಿರ್ಧರಿಸಿದ್ದರಿಂದ ತಾವು ಸಂವಿಧಾನ ಬಾಹಿರವಾಗಿ ವರ್ತಿಸಿರುವುದಾಗಿ ಒಪ್ಪಿಕೊಂಡರು. ಇನ್ನಾದರೂ ಇಂತಹ ಸುಳ್ಳುಗಳನ್ನು ಹಬ್ಬಿಸುವುದನ್ನು ಕೊನೆಗೊಳಿಸಿ. ನೆಹರು ಅವರ ಮನಸ್ಸು ಎಷ್ಟು ವಿಶಾಲವಾಗಿತ್ತು ಎನ್ನುವುದು ಅವರು ವಿಜ್ಞಾನಿ ಸರ್ ಸಿ.ವಿ. ರಾಮನ್ ಅವರಿಗೆ ಭಾರತ ರತ್ನವನ್ನು ಕೊಡಿಸಿದ ಪ್ರಕರಣದಿಂದ ಗೊತ್ತಾಗುತ್ತದೆ. ಭಾರತದ ಪ್ರಧಾನಿ ನೆಹರು ಮತ್ತು ಅವರ ವಿಜ್ಞಾನ ನೀತಿಗಳ ಬಗ್ಗೆ ರಾಮನ್ ಅವರಿಗೆ ಅಸಹ್ಯವಿತ್ತು. ಒಂದು ಸಂದರ್ಭದಲ್ಲಿ ಅವರು ನೆಹರು ಅವರ ಪ್ರತಿಮೆಯನ್ನು ನೆಲದ ಮೇಲೆ ಬಿಸಾಕಿ ಒಡೆದು ಹಾಕಿದ್ದರು. ಇದನ್ನು ಅವರ ಜೀವನ ಚರಿತ್ರೆ ಬರೆದ ಉಮಾ ಪರಮೇಶ್ವರನ್ ದಾಖಲಿಸಿದ್ದಾರೆ. ಇನ್ನೊಂದು ಸಂದರ್ಭದಲ್ಲಿ ನೆಹರು ಸರ್ಕಾರ ಅವರಿಗೆ ನೀಡಿದ್ದ ಭಾರತ ರತ್ನ ಪದಕವನ್ನು ಸುತ್ತಿಗೆಯಿಂದ ಚೂರು ಚೂರು ಮಾಡಿದ್ದರು. ಇದನ್ನು ಇಂದರ್ ಮಲ್ಹೋತ್ರಾ ತಮ್ಮ ಪುಸ್ತಕ ಸಿ.ವಿ. ರಾಮನ್ ಅಂಡ್ ಭಾರತ ರತ್ನದಲ್ಲಿ ದಾಖಲಿಸಿದ್ದಾರೆ. 1948ರಲ್ಲಿ ಬೆಂಗಳೂರಿನ ರಾಮನ್ ಸಂಶೋಧನಾ ಸಂಸ್ಥೆಗೆ ನೆಹರು ಭೇಟಿ ನೀಡಿದಾಗ ರಾಮನ್ ಅವರು ಸಾರ್ವಜನಿಕವಾಗಿ ನೆಹರು ಅವರನ್ನು ಅಪಹಾಸ್ಯ ಮಾಡಿದ್ದರು. ಅಲ್ಲಿ ಅವರು ನೇರಳಾತೀತ ಬೆಳಕಿನ ವಿರುದ್ಧ ಚಿನ್ನ ಮತ್ತು ತಾಮ್ರದ ತುಂಡುಗಳನ್ನು ಪ್ರದರ್ಶಿಸಿದಾಗ ಹೆಚ್ಚು ಅದ್ಭುತವಾಗಿ ಹೊಳೆಯುವ ತಾಮ್ರವೇ ಚಿನ್ನ ಎಂದು ನೆಹರು ನಂಬಿದರು. ಆಗ ರಾಮನ್, ಶ್ರೀ ಪ್ರಧಾನಿಯವರೇ, ಹೊಳೆಯುವ ಚಿನ್ನ ಎಲ್ಲವೂ ಚಿನ್ನವಲ್ಲ ಎಂದು ಅಪಹಾಸ್ಯ ಮಾಡಿದ್ದರು. ಇದನ್ನು ನ್ಯೂಸ್ 18ರಲ್ಲಿ ರಾಖಿ ಬೋಸ್ ದಾಖಲಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ನೆಹರು ರಾಮನ್ ಅವರ ಸಂಸ್ಥೆಗೆ ಆರ್ಥಿಕ ಸಹಾಯವನ್ನು ನೀಡಲು ಸಿದ್ಧರಿರುವುದಾಗಿ ಹೇಳಿದಾಗ ಈ ಸಂಸ್ಥೆ ಮತ್ತೊಂದು ಸರ್ಕಾರಿ ಪ್ರಯೋಗಾಲಯವಾಗುವುದನ್ನು ನಾನು ಖಂಡಿತವಾಗಿಯೂ ಬಯಸುವುದಿಲ್ಲ ಎಂದು ಉತ್ತರಿಸುವ ಮೂಲಕ ಖಡಾಖಂಡಿತವಾಗಿ ನಿರಾಕರಿಸಿದರು. ರಾಮನ್ ಅವರೊಂದಿಗಿನ ಸಂಬಂಧ ಹೀಗಿದ್ದರೂ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲು ಪ್ರಾರಂಭಿಸಿದ ಮೊದಲ ವರ್ಷವೇ ನೆಹರು ಅವರು ರಾಮನ್ ಅವರಿಗೆ ಆ ಪ್ರಶಸ್ತಿಯನ್ನು ಕೊಡಿಸಿದ್ದರು. ಇಂತಹ ನೆಹರು ಬಗ್ಗೆ ಯಾವುದೇ ಅಧ್ಯಯನವಿಲ್ಲದೆ, ಅನುಸಂಧಾನವಿಲ್ಲದೆ, ಯಾವುದೇ ಆಧಾರವಿಲ್ಲದೆ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ತಮಗೆ ತಾವೇ ಕೊಡಿಸಿಕೊಂಡರು ಎಂದು ಅಪಪ್ರಚಾರ ಮಾಡುತ್ತೀರಲ್ಲ. ಸಾಕಿಲ್ಲದ್ದಕ್ಕೆ ಇಂಥ ಸುಳ್ಳುಗಳನ್ನು ಸತ್ಯವನ್ನೇ ಹೇಳುತ್ತೇನೆ ಎಂಬ ನಾಟಕದಲ್ಲಿ ಪ್ರಚುರಪಡಿಸುತ್ತೀರಲ್ಲ.